ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇಂದಿನ ಈ ಸುಂದರವಾದ ಸಂಜೆ ಇದರಲ್ಲಿ ಶ್ರೀ ಲಿಂಗದೇವರು ಅವರ ಏಕವ್ಯಕ್ತಿ ಕಲಾಚಿತ್ರ ಪ್ರದರ್ಶನ ಇಂದು ಇಲ್ಲಿ ನಡೀತಾ ಇದೆ. ಇದೊಂದು ನಮಗೆ ಒಂದು ಶುಭ ದಿನ. ಸೊ ಇಲ್ಲಿ ನೆರೆದ ಎಲ್ಲ ಕಲಾ ಪ್ರೇಮಿಗಳಿಗೂ ಕಲಾವಿದರಿಗೂ ಉಪಸ್ಥಿತ ಎಲ್ಲ ಅತಿಥಿಗಳಿಗೂ ತುಂಬ ಹೃದಯದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ವಿಶೇಷವಾಗಿ ಕೆಲವೊಂದು ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಅವರಿಗೆ ನಾನು ಈ ವೇದಿಕೆ ಮೇಲೆ ಬರಮಾಡಿಕೊಳ್ತೇನೆ. ಪ್ರಥಮವಾಗಿ ಹೆಸರಾಂತ ಕಲಾವಿದರು ಹಾಗೂ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಕೆ.ಎಸ್. ಕುಮಾರ್ ಅವರಿಗೆ ವೇದಿಕೆಗೆ ಸ್ವಾಗತಿಸ್ತೇನೆ. ಅದರಂತೆ ಹೆಸರಾಂತ ಕಲಾವಿದರು, ಕಲಾ ವಿಮರ್ಶಕರು ಹಾಗೂ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಹಾಗೂ ರಷ್ಯನ್ ಅಕಾಡೆಮಿ ಆಫ್ ಆರ್ಟ್ಸ್ನ ಗೌರವ ಸದಸ್ಯರಾಗಿದ್ದ ಶ್ರೀ ಚೀಸು ಕೃಷ್ಣ ಶೆಟ್ಟಿ ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಆಧಾರದ ಸ್ವಾಗತಿಸ್ತೇನೆ. ನಮ್ಮ ಬೆಂಗಳೂರಿನ ಹೆಸರಾಂತ ಗ್ಯಾಲರಿ ಆರ್ಟ್ ಹೌಸ್ನ ಕ್ಯೂರೇಟರ್ ಆಗಿದ್ದ ಶ್ರೀಮತಿ ಜಯಂತಿ ಶೇಗಾರ್ ಅವರಿಗೂ ಆಧಾರದ ಸ್ವಾಗತ. ಈಗ ಅತಿಥಿಗಳಿಂದ ನಮ್ಮ ಈ ಪ್ರದರ್ಶನದ ಔಪಚಾರಿಕ ಉದ್ಘಾಟನೆ ದೀಪ ಪ್ರಜ್ವಲಿಸುವ ಮೂಲಕ. ದಯವಿಟ್ಟು ದೀಪವನ್ನು ಪ್ರಜ್ವಲಿಸಿ ಉದ್ಘಾಟನೆಯನ್ನು ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸೊ ಅವನ್ನೆಲ್ಲ ತಾವೆಲ್ಲ ನೋಡಿ ವೀಕ್ಷಿಸಿದ್ದೀರಿ, ಅತಿಥಿಗಳು ನೋಡಿದ್ದಾರೆ. ಸೊ ಈಗ ಈ ಪ್ರದರ್ಶನದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಂತ ನಮ್ಮ ಅತಿಥಿಗಳಲ್ಲಿ ಕೇಳ್ಕೊತೀನಿ. ಮೊದಲಿಗೆ ಶ್ರೀ ಕೆ.ಎಸ್. ಕುಮಾರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಒಳಗಡೆ ಎಲ್ಲ ಹೋಗಿ ಅವರ ಕೃತಿಗಳನ್ನು ನೋಡ್ಕೊಂಡು ಬಂದೆ. ನಮಗೆ ಲಿಂಗದೇವರು ಅಂತ ಹೇಳಿದ್ರೆ ಆಲ್ವೇಸ್ ತುಂಬ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ಕೊಂಡು ಅವರು ಯಾವತ್ತೂ ಮೌನವಾಗಿ ಕೂತಿರೋದು ನೋಡಿಲ್ಲ ನಾನು. ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಅವರು ತೊಡ್ಕೊಂಡಿರ್ತಾರೆ. ಯಾವುದೇ ಆ್ಯಕ್ಟಿವಿಟೀಸ್ ಇದ್ದರೂ ಅದ್ರಲ್ಲಿ ಬಂದು ಪಾಲ್ಗೊಳ್ತಾರೆ. ಆ ಥರದ ಒಂದು ವ್ಯಕ್ತಿತ್ವ ಅವರು. ಅಂದರೆ ಅವರ ಮನಸ್ಸು ಯಾವತ್ತೂ ಹಾರಾಡ್ತಾ ಇದೆ. ಆ ಹಾರಾಟನೇ ಇವತ್ತಿನ ಚಿತ್ರಗಳು ನಮ್ಮಲ್ಲಿ. ಅದು ನಾವು 2011 ನೋಡಿದೆ, 2025 ತನಕ ನೋಡ್ಕೊಂಡಿದ್ದೆ. 2024, 2011 ಎಷ್ಟು ಗ್ರ್ಯಾಜುವಲ್ ಆಗಿ ಎಕ್ಸ್ಟೆನ್ಷನ್ಸ್ ತಗೊಂಡಿದೆ ಅಂತ ನಾವು ಗಮನಿಸ್ಬೋದಾದ್ರೆ. ಅದರಲ್ಲಿ ಮೊದಲು ಡ್ರಾಯಿಂಗ್ ಇದ್ದದ್ದು, ಆಮೇಲೆ ಶೇಡ್ ಆಗಿ ಅದ್ರ ಜೊತೆಲಿ ಚಾರ್ಕೋಲ್ ಮಿಕ್ಸ್ ಮಾಡಿ ನಂತರ ಬಣ್ಣದಲ್ಲಿ ಬಂದು, ಆಮೇಲೆ ಅದು ಎಲ್ಲೋ ಒಂದು ಘಟ್ಟದಲ್ಲಿ ಅವರಿಗೆ ತುಂಬ ಕಲರ್ಫುಲ್ಲಾಗಿ ಮಾಡಬೇಕು ಅನಿಸಿದ್ದೆ ಒಂದು ಆಶ್ಚರ್ಯ. ಯಾಕೆ ಅಂತ ಹೇಳಿದ್ರೆ ಕಲರ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಮನಸ್ಥಿತಿನೂ ತುಂಬ ಕಲರ್ಫುಲ್ ಆಗಿದ್ದಾಗ ಮಾತ್ರ ಅದು ತುಂಬ ಕಲರ್ಫುಲ್ ಆಗುತ್ತೆ. ಇಲ್ಲ ನಾವು ಒಂಥರ ತುಂಬ ಸ್ಯಾಡ್ ಆಗಿದ್ದಾಗ ಆಟೋಮೆಟಿಕಲಿ ಇಟ್ ಸ್ಪೀಕ್ಸ್ ಇಟ್ ಸೆಲ್ಫ್. ನಮ್ಮ ಫೀಲಿಂಗ್ಸ್ ಏನಿರುತ್ತೆ ಅದು ನಮ್ಮ ಚಿತ್ರಗಳ ಜೊತೆಯಲ್ಲಿ ಖಂಡಿತ ಇರುತ್ತೆ. ಆ ರೀತಿಯಾಗಿ ನಾನು ನೋಡಿದ ಕಲಾಕೃತಿಗಳೆಲ್ಲ ತುಂಬ ಒಳ್ಳೆ ಡ್ರಾಯಿಂಗ್ ಸ್ಕಿಲ್ ಇದೆ ಅವರಿಗೆ. ಸುಮಾರು ವರ್ಷ ಅದರಲ್ಲೇ ಪಳಗಿರೋದು. ಮತ್ತು ಈಗ ದೊಡ್ಡ ಕ್ಯಾನ್ವಾಸನ್ನು ಮಾಡ್ತಾಯಿದ್ದಾರೆ. ಅದು ತುಂಬ ಸಂತೋಷದ ವಿಚಾರ. ಅಲ್ಲಿ ಕೆಲವು ಟೆಕ್ಸ್ಚರ್ಸ್ನೆಲ್ಲ ಬಳಸಿದ್ದಾರೆ. ಟೆಕ್ಸ್ಚರ್ಸನ್ನು ಬಳಸ್ಕೊಂಡು ಅದಕ್ಕೆ ಒಂದು ತುಂಬ ಇನ್ನು ಸ್ವಲ್ಪ ಗಟ್ಟಿ ಕಲಾಕೃತಿಗಳನ್ನು ಮಾಡೋ ಒಂದು ಪ್ರಯತ್ನ ಅವರ ಚಿತ್ರಗಳಲ್ಲಿ ನಮಗೆ ಕಾಣುತ್ತೆ. ಇದು ನನಗೆ ಅನಿಸುತ್ತೆ. ಅದರ ಜೊತೆಯಲ್ಲಿ ಹೇಗೆ ಒಂದು ರಿಲೇಟೆಡ್ ಎಲಿಮೆಂಟ್ಸ್ಗಳು ಹೇಗೆ ಬರುತ್ತೆ ಅಂತ. ರಿಲೇಟೆಡ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಅವರು ಕೆಲವು ಕಡೆ ಹಕ್ಕಿಗಳನ್ನ ಬಳಸ್ಕೊಂಡಿರ್ತಾರೆ. ಆ ಹಕ್ಕಿ ಮತ್ತು ಇವರ ಹಾರಾಟ, ಇವರ ಎಲ್ಲ ಚಿತ್ರಗಳಲ್ಲಿ ಎಲ್ಲಿಯೂ ತುಂಬ ಹೀಗೆ ಇದೆ. ಆಲ್ ಡ್ರಾಯಿಂಗ್ಸ್ ಆಡ್ತಾ ಇದೆ, ಎರಡು ಕೈ ತೆಗೆದುಕೊಂಡು ಓಡ್ತಾ ಇರೋದು, ಈ ಥರದ್ದೆಲ್ಲ ಇದೆಯಲ್ಲ ಅವರ ಮನಸ್ಥಿತಿಯಲ್ಲಿ ಇದ್ದ ಚಿತ್ರಗಳೇ ಅದು ಚಿತ್ರರೂಪಕವಾಗಿ ಬಂದಿರೋದು ತುಂಬ ನನಗೆ ಖುಷಿ ಕೊಟ್ಟಿರುತ್ತೆ. ಯಾಕಂದರೆ ಅದರದ್ದು ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಎಕ್ಸಿಬಿಷನ್ಗೆ ಹೋದಾಗ ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ ಒಬ್ಬ ಆರ್ಟಿಸ್ಟ್ ಮೇಲೆ. ಯಾರ್ದೋ ಒಂದು ಈ ಥರನೇ ನಾನು ಮಾಡಬೇಕು, ಅವ್ರ ಥರ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇರುತ್ತೆ. ಆ ಥರ ಆಗಿಲ್ಲ, ಇವ್ರದ್ದೇ ಮನಸ್ಥಿತಿ ಅದು. ಯಾರ್ದು ಇನ್ಫ್ಲೂಯೆನ್ಸ್ ನಮಗೆ ಕಾಣೋದಿಲ್ಲ. ಸೊ ಹಾಗಾಗಿ ಇದು ತುಂಬ ಒರಿಜಿನಲ್, ಲಿಂಗದೇವರವರ ಒರಿಜಿನಲ್. ಕಾಲ ಅದನ್ನು ವಿಮರ್ಶೆಗೆ ಒಳಪಟ್ಟಾಗ ಅದು ಎಲ್ಲಿ ನಿಲ್ಲುತ್ತೆ ಅದು ಬೇರೆ ಪ್ರಶ್ನೆ. ಆದರೆ ಅವ್ರಿಗೆ ಎಷ್ಟು ಕ್ಲೀನ್ ಅನ್ನೋದು
ಅವರಿಗೆ ಗೊತ್ತಿರುವಂಥದ್ದು ಮನಸ್ಥಿತಿಯನ್ನೇ ಅವ್ರು ಕಂಡುಕೊಂಡಂಥ ಇಷ್ಟಪಡುವಂತಹ ಆ್ಯಂಗಲ್ಸ್ಗಳಲ್ಲಿ ಅದನ್ನು ಒಂದಕ್ಕೊಂದು ಸೇರಿಸಿ ಮೊದಲು 4-5 ಚಿತ್ರಗಳನ್ನು ಮಾಡ್ತಾ ಇದ್ದವರು, ಕಂಪೋಸಿಷನ್ ಮಾಡಿದವರು, ಆಮೇಲೆ ಸಿಂಪಲ್ಲಾಗಿ 2 ಫಿಗರ್ಸ್ 3 ಫಿಗರ್ಸ್ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ. ಸೊ ಹಾಗಾಗಿ ಮತ್ತು ಇತ್ತೀಚೆಗೆ ದೊಡ್ಡ ಕ್ಯಾನ್ವಸಲ್ಲಿ ಓನ್ಲಿ 2 ಫಿಗರ್ಸೇ ಮಾಡ್ತೀವಿ. ಆ 2 ಫಿಗರ್ಸ್ಗೆ ಹಿಂದ್ಗಡೆ ಒಂದು ಕಲರ್ಫುಲ್ ಬ್ಯಾಕ್ಗ್ರೌಂಡು, ಅಲ್ಲಿ ಸ್ವಲ್ಪ ಟೆಕ್ಸ್ಚರ್ ಎಲ್ಲ ಆ್ಯಡ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಮತ್ತಷ್ಟು ಮೆರುಗು ತಂದಿದ್ದಾರೆ. ಆದರೆ ಒಂದು ನನಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಈ ಹಾರಾಟ ಅನ್ನೋದು ಇದೆಯಲ್ಲ, ಮನಸ್ಥಿತಿ ಯಾವುದೇ ಇರಬೇಕು, ಈ ಹಾರಾಟ ಅನ್ನೋದು ಪಲ್ಲಟನ ಅಥವಾ ಸ್ಟಾಗ್ನೇಷನ್? ಈ ಪ್ರಶ್ನೆ ಒಂದು ನಮಗೆ ಯಾವಾಗಲೂ ಕಾಡುತ್ತೆ. ಯಾಕಂದರೆ ಹಾರಾಟ ಯಾವಾಗಲೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಾಲನೆಯಲ್ಲಿರುವಂಥ ತಕ್ಕದ್ದು. ಅದು ಪಲ್ಲಟಕ್ಕೂ ಅದನ್ನೇ ಬಳಸ್ತೇವೆ ನಾವು. ಒಂದು ಮನಸ್ಥಿತಿಯ ಪಲ್ಲಟಗಳು ಅಂತ ಹೇಳ್ತೀವಲ್ವ, ಈ ಕಡೆ ಎಲ್ಲ ಆಗೋದು, ಅದು ಹಾರಾಟ. ಸೊ ಈ ಎರಡರ ನೆಕ್ಸ್ಟು ನನಗೆ ಅನಿಸೋದು ಮೋಸ್ಟ್ಲಿ ಈ ಕ್ಯಾನ್ ಪ್ರೊಡ್ಯೂಸ್ ವೆರಿ ಗುಡ್ ಸ್ಟ್ರಾಂಗ್ ವರ್ಕ್ಸ್. ಇಲ್ಲಿಯ ತನಕ ಅವರು ಮಾಡಿರೋದು ಅವರ ಮನಸ್ಥಿತಿಯ ಚಿತ್ರಗಳಾದ್ರೂ ಅಂತರಾಳಕ್ಕೆ ಇಳಿಯುವ ಇನ್ನೂ ಸಮಯ ಇದೆ ಅಂತ ನನಗೆ ಅನಿಸುತ್ತೆ. ಅವರ ಅಂತರಾಳಕ್ಕೆ ಇಳಿದಾಗ ಆ ಚಿತ್ರಗಳು ಬೇರೆ ರೀತಿಯಲ್ಲಿ ಆ ರೇಖೆಯ ಧ್ವನಿ ಇರುತ್ತಲ್ಲ, ನಾವು ಈ ಹಾಡುಗಾರರಿಗೆ ಟಿಂಬರಿಂಗ್ ಅಂತ ಹೇಳ್ತೇವೆ ನಾವು. ಆ ಶ್ರುತಿಗೆ ಒಂದು ಟಿಂಬರಿಂಗ್ ಇರುತ್ತೆ. ಆ ಟಿಂಬರಿಂಗ್ ಹೆಚ್ಚು ಅಭ್ಯಾಸ ಮಾಡ್ತಾ ಇದ್ದಂಗೆ ಅದು ತುಂಬ ಸ್ಟ್ರಾಂಗ್ ಆಗ್ತದೆ. ಆ ಸ್ಟ್ರಾಂಗ್ ಲೈನ್ಸ್ಗಳು ಒಂದಿನ ಇವರ ಚಿತ್ರಗಳಲ್ಲಿ ಬರುತ್ತೆ. ಈಗ ಎಲ್ಲ ಒಂಥರ ಏನು ತುಂಬ ಡೆಲಿಕೇಟಾಗಿ ನೀಟಾಗಿ ಒಂದು ಸ್ಥಿತಿಯನ್ನು ತಲುಪಿದೆ. ಎಂದೋ ಒಂದಿನ ಮನಸ್ಸಿಗೆ ಸಮಾನವಾಗಿ ಎಲ್ಲ ಕಲಾವಿದರಿಗಾಗೋದು ಇದೆ. ಒಂದು ದಿನ ಅದನ್ನು ಬ್ರೇಕ್ ಮಾಡಲೇಬೇಕು. ಯಾಕಂದರೆ ನಿಮ್ಮ ಒತ್ತಡ ಅಷ್ಟಿರುತ್ತೆ. ನೀವಾಗಿರಲ್ಲ, ಇವತ್ತಿದ್ದಂಗೆ ನೆಕ್ಸ್ಟ್ ಇಯರ್ ಇರೋದಿಲ್ಲ. ಆ ನೆಕ್ಸ್ಟ್ ಇಯರಿಗೆ ಹೇಗೆ ಇರ್ತೀವಿ ಅನ್ನೋದ್ರ ಮೇಲೆ ಅದು ಚಿತ್ರಗಳು ಮೂಡೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಇನ್ನು ಕೆಲವೇ ವರ್ಷಗಳಲ್ಲಿ ಲಿಂಗದೇವರು ತುಂಬ ಒಂದು ಸ್ಟ್ರಾಂಗ್ ಲೀನಿಯರ್ ಕ್ವಾಲಿಟಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಎಷ್ಟೊಂದು ಚಿತ್ರಗಳು ಬರೆದಿದ್ದೀರಾ, ನಿಮಗೆ ಅಭಿನಂದಿಸ್ತೇನೆ ನಾನು. ಅಷ್ಟು ಚಿತ್ರಗಳು ಮಾಡಿ ಇಲ್ಲಿ ತೆಗೆದುಕೊಂಡ್ಬಂದು ಸಾರ್ವಜನಿಕವಾಗಿ ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ನಾನು ಆಭಾರಿಯಾಗಿದ್ದೀನಿ ನನ್ನ ಕರೆದಿದ್ದಕ್ಕಿಲ್ಲಿ. ಮತ್ತು ನನ್ನ 2 ಮಾತನ್ನು ಕೇಳಿದ ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. First and foremost, I would like to thank, and also I'm privileged to share the dais with the dignitaries. Both of them I know very closely for a long years, Pasaka Marsar and our Krishna Shetty sir. So that's my first privilege to be with them on this dais, and I congratulate Lingadevaru sir for his solo show. When it comes to solo show, you get to understand the artist's journey. So in this show, I saw many forms, and I was talking to him, and he said it's about the positive and the negative aspects. But then, a human being, I think, like always, we have a search. Everyone is in search of something, an answer. So this search of positive and negative remains with every field, with every human being, no matter whether it is an artist or a student or astronaut or anybody. This search is there, always a search, whether yes or no, positive or negative. But I personally, I was just telling him, though it's 2 forms, they're not repetitive because there are many challenges that he's gone through. I personally liked black and white because black and white is something which appeals me very closely, because I personally like something black and white because it is very strong. It is very strong, and you have to be so accurate when you are playing with colors or black and white. So I personally liked the black and white series. And I also would like to say something about the yoga postures, what he's meant. So it's so much coinciding that it's just not the postures, but then negative and positive, and also the vibration and what we emit and what we observe from the nature. That's very much depicted in your works. So I liked black and white.
And I think I'm not too old enough to talk much about his work, but I wish him all the very best and thank him for inviting me on this evening. ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ನನ್ನ ಮಿತ್ರ ಪಾಸಕುಮಾರ್ ಅವರೇ, ಆರ್ಟ್ ಹೌಸ್ನ ಕ್ಯೂರೇಟರ್ ಆಗಿರುವಂಥ ಜಯಂತಿ ಶೇಖರ್ ಅವರೇ, ಇವತ್ತಿನ ಹೀರೋ ಲಿಂಗದೇವರು ಅವರೇ, ನೆರೆದಿರುವಂಥ ಎಲ್ಲ ಕಲಾವಿದ ಮಿತ್ರರೇ, ಕಲಾಭಿಮಾನಿಗಳೇ, ಈವರೆಗೆ ಪಾಸಕುಮಾರ್ ಮತ್ತು ಜಯಂತಿ ಶೇಖರ್ ಅವರು ಲಿಂಗದೇವರು ಅವರ ಕಲಾಕೃತಿಗಳ ಬಗ್ಗೆ ಸಾಕಷ್ಟು ಅಂಶಗಳನ್ನು ಮಾತನಾಡಿದ್ದಾರೆ. ಅವರ ಮಾತುಗಳು ನನ್ನ ಮಾತುಗಳು ಕೂಡ ಆಗಿರೋದ್ರಿಂದ ಅದನ್ನು ನಾನು ಪುನರಾವರ್ತನೆ ಮಾಡದೆ ಅದರಿಂದ ಹೊರತಾದ ಅಂಶಗಳನ್ನು ಹೇಳುವಂತ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಲಿಂಗದೇವರು ಅವರನ್ನ ನಾನು ಕಳೆದ ಸುಮಾರು 25-30 ವರ್ಷಗಳಿಂದ ಬಲ್ಲೆ. ಪಾಸಕುಮಾರ್ ಹೇಳಿದ ಹಾಗೇನೆ ಏನಾದ್ರೂ ಮಾಡ್ತಾ ಇರಬೇಕು ಅನ್ನುವಂತ ಒಂದು ತಹತಃ ಅಂತ ಹೇಳ್ತೀವಲ್ಲ, ಅದು ಲಿಂಗದೇವರು ಅವರಲ್ಲಿ ಇದೆ ಅನ್ನೋದನ್ನ ಅವರ ಇತ್ತೀಚಿನ ಹೊರಗಿನ ಚಟುವಟಿಕೆಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಪ್ರಾಯಃ ಅವರು ತಮ್ಮ ಏನಿದು ಇವತ್ತು ಹುಡುಕಾಟ ಮಾಡ್ತಾ ಇದ್ದಾರಲ್ಲ, ಆ ಹುಡುಕಾಟಕ್ಕೋಸ್ಕರ ಬಹಳ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಅವರ ಇವತ್ತಿನವರೆಗಿನ ಪ್ರಕ್ರಿಯೆಗಳನ್ನ, ಅವರ ಕಲಾಕೃತಿಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಅನೇಕ ವರ್ಷಗಳಿಂದ ಇವತ್ತೇನು ಹುಡುಕಾಟ ಸರಣಿಯ ಈ ಕಲಾಕೃತಿಗಳಿದ್ದಾವೆ, ಅದಕ್ಕೋಸ್ಕರ ಅವರು ಹುಡುಕಾಟ ನಡ್ಸ್ಕೊಂಡು ಬಂದಿದ್ದಾರೆ. ಹುಡುಕ್ತಾ 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 ಇಲ್ಲಿವರೆಗೆ ಬಂದಿದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮೇರು ಕಲಾವಿದ ತನ್ನದೇ ಆದ ಒಂದು ಬಿಂಬವನ್ನ ಕಂಡುಕೊಳ್ಬೇಕು, ಒಂದು ಇಮೇಜ್ ಅನ್ನ ಕಂಡುಕೊಳ್ಬೇಕು ಅಂತ ಹೇಳಿ ಹಲವಾರು ವರ್ಷಗಳ ಹೋರಾಟ ನಡೆಸ್ಬಿಟ್ಟು ಕೊನೆಗೆ ಒಂದು ರೂಪಕ್ಕೆ ಬಂದು ನಿಲ್ಲುವಂಥದ್ದು ನಮ್ಮ ಕಲಾ ವಲಯದಲ್ಲಿರುವಂತ ಅನೇಕ ದೃಷ್ಟಾಂತಗಳಲ್ಲಿ ಒಂದು. ಈಗ ನಾವು ಯಾವುದೇ ತುಂಬಾ ಪ್ರಸಿದ್ಧ ಕಲಾವಿದರನ್ನ ನೋಡಿದ್ರೆ ಅವರ ಎಲ್ಲ ಕಲಾಕೃತಿಗಳ ಪ್ರಕ್ರಿಯೆಯ ನಂತರ ಯಾವುದೋ ಒಂದು ಇಮೇಜ್ ಅಥವಾ ಬಿಂಬಕ್ಕೆ ಬಂದು ಅಲ್ಲಿ ನಿಲ್ತಾರೆ. ಹಾಗೆ ನಿಂತ ನಂತರ ಅವರು ಬದಲಾಗುವಂಥದ್ದು ಬಹಳ ಕಷ್ಟ. ಯಾಕಂದ್ರೆ ಯಾವುದು ಎಸ್ಟಾಬ್ಲಿಷ್ಡ್ ಫಾರ್ಮ್ ಇರುತ್ತಲ್ಲ, ಎಸ್ಟಾಬ್ಲಿಷ್ಡ್ ರೂಪ ಇರುತ್ತಲ್ಲ, ಅದನ್ನ ಬಿಟ್ಟು ಮುಂದೆ ಹೋಗೋದು ಅವರಿಗೆ ಕಷ್ಟ ಅನಿಸ್ತದೆ. ಹಾಗೆ ನಮ್ಮ ಲಿಂಗದೇವರು ಅವರು ನಮ್ಮ ಒಬ್ಬ ಕವಿ ಹೇಳ್ತಾರಲ್ಲ, ರೂಪಗಳನ್ನು ದಾಟಿ ಅಂತ. ಹಾಗೆ ಎಲ್ಲ ರೂಪಗಳನ್ನ ದಾಟಿ ಇವತ್ತಿನ ಈ ಸ್ಥಿತಿಗೆ ಬಂದಿದ್ದಾರೆ. ಇದರಲ್ಲಿ ನನ್ನ ಹಿರಿಯ ಮಿತ್ರರು ಹೇಳಿದ ಹಾಗೇನೆ ಸಮಾಜದ ಒಂದು ದ್ವಂದ್ವ ಇದೆಯಲ್ಲ, ಆ ದ್ವಂದ್ವವನ್ನ ಇಲ್ಲಿ ಪ್ರಸ್ತುತಪಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಯಾವುದನ್ನು ನಾವು ಇನ್ ಮತ್ತೆ ಯಾಂಗ್ ತತ್ವ ಅಂತ ಹೇಳ್ತೇವೆ, ಅಂದ್ರೆ ಎರಡು ದ್ವಂದ್ವಗಳು, ಆ ದ್ವಂದ್ವಗಳನ್ನ ಇಟ್ಕೊಂಡು ಇವರು ಮಾಡಿದ್ದಾರೆ ಅಂತ ನೋಡಿದ ತಕ್ಷಣ ಇಲ್ಲಿ ಗೊತ್ತಾಗ್ತದೆ. ಬ್ಲ್ಯಾಕ್ ಮತ್ತು ವೈಟ್ ಇರ್ಬೋದು, ಅಥವಾ ಯಾವುದೋ ಎರಡು ವೈದೃಶ್ಯದ ವರ್ಣಗಳಿರ್ಬೋದು, ಅಥವಾ ವೈದೃಶ್ಯದ ಫಾರ್ಮ್ಗಳಿರ್ಬೋದು, ವೈದೃಶ್ಯದ ಟೆಕ್ಸ್ಚರ್ಗಳಿರ್ಬೋದು, ಆ ಎಲ್ಲವನ್ನ ಬಳಸ್ಕೊಂಡು ನಮ್ಮಲ್ಲಿರುವಂಥ, ನಮ್ಮ ನಡುವೆ ಇರುವಂಥ ದ್ವಂದ್ವಗಳನ್ನು ಪ್ರತಿನಿಧಿಸುವಂಥ ಪ್ರಯತ್ನವನ್ನ ನಮ್ಮ ಲಿಂಗದೇವರವರು ಇಲ್ಲಿ ಮಾಡಿದ್ದಾರೆ ಅಂತ ನನಗಾದ್ರೂ ಅನಿಸ್ತದೆ. ಸಾಮಾನ್ಯವಾಗಿ ಈ ರೀತಿ ಒಂದು ಪ್ರಕ್ರಿಯೆಯನ್ನ ಮಾಡ್ಕೊಂಡು ಬಂದು ಒಂದು ಕಡೆ ನಿಲ್ತೀವಲ್ಲ, ಆ ನಿಲ್ಲುವಂಥ ಸ್ಥಿತಿಯಲ್ಲಿ ನಾವು ಅನೇಕ ಕಲಾಕೃತಿಗಳನ್ನು ಮಾಡ್ಕೊಂಡು ಬಂದಿರ್ತೀವಿ. ಅದರಲ್ಲೂ ವಿಶೇಷವಾಗಿ ಕೆಲವು ಕಲಾಕೃತಿಗಳನ್ನು ನೋಡಿದಾಗ ನಮಗೆ ತುಂಬ ಖುಷಿ ಆಗ್ತದೆ. ಆದರೆ ಈ ಬಗೆಯ ಕಲಾ ಪ್ರದರ್ಶನದಲ್ಲಿ ಒಂದರ ಪಕ್ಕ ಅದರ ಬೇರೆ ಬೇರೆ ಪ್ರಯೋಗಗಳನ್ನು ಇಟ್ಟಾಗ ಅನೇಕ ಬಾರಿ ನಮಗದು ಬೋರ್ ಅನ್ಸಕ್ಕೆ ಶುರು ಆಗ್ತದೆ. ಇದಕ್ಕೆ ಕಾರಣ ಆ ಪ್ರತಿಯೊಂದು ಕಲಾಕೃತಿಯಲ್ಲಿ ಕಂಟೆಂಟ್ ಅದೇ ಇದ್ರೂ ಕೂಡ ಅದನ್ನು ವೈವಿಧ್ಯಮಯವಾಗಿ ದುಡಿಸ್ಕೊಳ್ಳುವಂತ ಹಂಬಲ ಇರಬೇಕು. ಆ ವೈವಿಧ್ಯತೆ ಇಲ್ಲದೆ ಇದ್ರೆ ಈ ಬಗೆಯ ಕಲಾ ಪ್ರದರ್ಶನಗಳಲ್ಲಿ ಒಂದರ ಪಕ್ಕ ಕಲಾಕೃತಿಗಳನ್ನು ಇಟ್ಕೊಂಡು ಹೋದಾಗ ಅದು ಬೋರ್ ಅನ್ಸಕ್ಕೆ ಶುರು ಆಗ್ತದೆ. ಹಾಗಾಗಿ ಕಲಾ ಪ್ರದರ್ಶನದ ಸಂದರ್ಭದಲ್ಲಿ ಕಲಾವಿದರು ಕಲಾಕೃತಿಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ತುಂಬಾ ಯೋಚನೆ ಮಾಡಬೇಕಾಗ್ತದೆ. ಒಂದು ಕೃತಿ ನೋಡಿದ ತಕ್ಷಣ ಮತ್ತೊಂದು ನೋಡ್ತೀವಿ, ಮತ್ತೊಂದು ನೋಡಿದ ತಕ್ಷಣ ಮೂರನೇದು ನೋಡ್ತೀವಿ, ನಾಲ್ಕನೇದು ನೋಡ್ತೀವಿ, ಐದನೇದು ನೋಡ್ತೀವಿ, 10ನೇದು 20ನೇದು 30ನೇದು ನೋಡ್ಬೇಕು ಅಂತ ಅನ್ಸೋದಿಲ್ಲ. ಅದು ನೋಡ್ಬೇಕು ಅಂತ ಅನ್ಸ್ಬೇಕಾದ್ರೆ ಆ ಬಗೆಯ ವೈವಿಧ್ಯತೆಯನ್ನ ಕಲಾಕೃತಿಗಳಲ್ಲಿ ತರುವಂತ ಪ್ರಯತ್ನವನ್ನ ನಾವು ಮಾಡಬೇಕು.
ಎರಡನೇದು, ಸಾಮಾನ್ಯವಾಗಿ ಬಹುತೇಕ ಕಲಾವಿದರು ಮಾಡುವ ಹಾಗೆ ನಮ್ಮ ಕಂಟೆಂಟನ್ನು ಪ್ರಸ್ತುತಪಡಿಸಬೇಕಾದ್ರೆ ನಾವು ವಾಸ್ತವದ ರೂಪಗಳನ್ನು ಇಟ್ಕೊಳ್ದೇನೆ ವಿರೂಪವನ್ನು, ಡಿಸ್ಟಾರ್ಷನನ್ನು ಬಳಸ್ಕೊಳ್ತೇವೆ. ಈ ಡಿಸ್ಟಾರ್ಷನ್ ಬಳಸ್ಕೊಳ್ಳೋದಿದೆಯಲ್ಲ, ಡಿಸ್ಟಾರ್ಷನನ್ನು ಅನುಸರಿಸೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಭಾಳ ಜನ ಅಂದ್ಕೊಳ್ತಾರೆ ರಿಯಲಿಸ್ಟಿಕ್ ಕಲಾಕೃತಿಗಳು ಒಂದು ರೀತಿ ವಾಸ್ತವಕ್ಕೆ ಸಾಮೀಪ್ಯವುಳ್ಳಂಥ ರೂಪಗಳು ಬಹಳ ಸುಲಭ ಅಂತ ಅಂದ್ಕೊಳ್ತಾರೆ. ಆದರೆ ಬಹಳ ಸುಲಭ ಅಲ್ಲ, ಅದು ತುಂಬ ಕಷ್ಟ. ಅದರಲ್ಲೂ ಡಿಸ್ಟಾರ್ಷನ್ ಇದೆಯಲ್ಲ, ಮಾನವ ರೂಪವನ್ನು ಸರಳೀಕೃತಗೊಳಿಸುವಂಥದ್ದು. ಉದಾಹರಣೆಗೆ ನಮ್ಮ ಹೆನ್ರಿ ಮೂರ್ ಅವರ ಕಲಾಕೃತಿಗಳನ್ನು ನೋಡಿದ್ರೆ ಮಾನವ ರೂಪವನ್ನು ಸರಳೀಕೃತಗೊಳಿಸಿ ಅವರು ಪ್ರಸ್ತುತಪಡಿಸ್ತಾರಲ್ಲ, ಅದೇ ರೀತಿಯಲ್ಲಿ ಲಿಂಗದೇವರು ಅವರು ಕೂಡ ಮಾನವ ರೂಪವನ್ನು ಸರಳೀಕೃತಗೊಳಿಸುವಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ಸರಳೀಕೃತ ರೂಪ ಎಷ್ಟು ಕಷ್ಟ ಅನ್ನೋದು ಇಲ್ಲಿನ ಕಲಾಕೃತಿಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಹೀಗೆ ಬಹಳ ಹುಡುಕಾಟ ನಡೆಸ್ಕೊಂಡು ಅವರು ಇಲ್ಲಿವರೆಗೆ ಬಂದಿದ್ದಾರೆ. ಆದರೆ ನನಗನ್ಸೋಂಥದ್ದು, ಅವರ ಇತ್ತೀಚಿನವರೆಗಿನ ಎಲ್ಲ ಪ್ರಯಾಣವನ್ನು ನೋಡಿದಾಗ ನನಗನ್ಸೋಂಥದ್ದು, ನನಗೆ ವೈಯಕ್ತಿಕವಾಗಿ ಅನ್ಸೋಂಥದ್ದು, ನಮಗೆ ಇಲ್ಲಿನ ಕಲಾಕೃತಿಗಳನ್ನು ನೋಡಿದಾಗ ವಿಶೇಷವಾಗಿ ನಮ್ಮ ಜಯಂತಿಯವರು ಹೇಳಿದ ಹಾಗೇನೆ ನನಗೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲಾಕೃತಿಗಳು, ಅದರಲ್ಲೂ ಇವರ ಆರಂಭದ ಹುಡುಕಾಟ ಆರಂಭ ಆಯ್ತಲ್ಲ 2009 ಕಲಾಕೃತಿಗಳು, ತುಂಬ ಚಿಕ್ಕ ಚಿಕ್ಕ ಅಳತೆಯಲ್ಲಿ ಇರುವಂಥ ಕಲಾಕೃತಿಗಳು, ಅದು ನನಗೆ ಹೆಚ್ಚು ಆಪ್ಯಾಯಮಾನ ಆಯಿತು ಅಂತ ನಾನಾದರೂ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾವು ಕಲಾವಿದರು ಇನ್ನೂ ಒಂದು ಅಂಶವನ್ನು ಯೋಚನೆ ಮಾಡಬೇಕು. ಯಾವುದೇ ಕಲಾಕೃತಿಯನ್ನು ಮಾಡುವಾಗ ಆ ಸ್ಕೇಲ್ ಇಂಪಾರ್ಟೆಂಟ್ ಆಗ್ತದೆ. ನಾವು ಬಳಸಿಕೊಳ್ಳುವಂಥ ರೂಪ ಇದೆಯಲ್ಲ, ಯಾವ ಸ್ಕೇಲ್ಗೆ ಶೂಟ್ ಆಗ್ತದೆ, ಚಿಕ್ಕ ಪೇಪರಿಗೆ ಸೂಟ್ ಆಗ್ತದೋ ದೊಡ್ಡ ಕ್ಯಾನ್ವಾಸಿಗೆ ಸೂಟ್ ಆಗ್ತದೋ ಅನ್ನುವಂಥ ಯೋಚನೆ ಇರಬೇಕು ನಮಗೆ. ಅನೇಕ ಸಂದರ್ಭಗಳಲ್ಲಿ ನಾವು ಬಯಸುವಂಥ ಎಲ್ಲ ರೂಪಗಳು ಎಲ್ಲ ಅಳತೆಗೂ ಹೊಂದ್ಕೊಳ್ಳೋದಿಲ್ಲ. ಅದರ ಒಂದು ಸೆನ್ಸ್ ಕಲಾವಿದರಿಗೆ ಇರಬೇಕು ಅಂತ ನಾನಾದರೂ ಭಾವಿಸ್ತೇನೆ. ಅದು ಇದ್ದಾಗ ಕಲಾಕೃತಿ ಆಪ್ಯಾಯಮಾನ ಆಗ್ತದೆ, ನೋಡಬೇಕು ಅಂತ ಅನಿಸ್ತದೆ. ಇಲ್ಲದೇ ಇದ್ರೆ ಸಣ್ಣ ಕೃತಿಯೇ ಸುಮ್ಮನೆ ದೊಡ್ಡದಾಗಿದೆ ಬಿಟ್ಟರೆ ಅದರಲ್ಲಿ ಏನು ವೈವಿಧ್ಯ ಕಾಣೋದಿಲ್ಲ. ಆ ವೈವಿಧ್ಯವನ್ನ ಕಲಾವಿದರು ಅಥವಾ ಕಲಾಭಿಮಾನಿಗಳಿಗೆ ಆಸಕ್ತಿ ಹುಟ್ಟಿಸುವಂತ ರೀತಿಯಲ್ಲಿ ಆ ರೂಪಗಳನ್ನ ಇಡುವಂತ ಪ್ರಯತ್ನವನ್ನ ನಮ್ಮವರು ಮಾಡಬೇಕು. ಇವತ್ತಿನ ನಾನು ಈ ಮಾನವ ರೂಪಗಳ ಬಗ್ಗೆನೇ ಹೇಳೋದಾದ್ರೆ, ಇವತ್ತು ನಮ್ಮ ಕಲಾಶಾಲೆಗಳಲ್ಲಿ ಮಾನವ ರೂಪಗಳ ಬಗ್ಗೆ ಆಸಕ್ತಿ ಕಮ್ಮಿ ಆಗಿದೆ. ಇದಕ್ಕೆ ಇವತ್ತು ನೋಡಿದ್ರೆ ನಮ್ಮ ವಾತಾವರಣವನ್ನ, ನಮ್ಮ ಪ್ರಸ್ತುತ ಕಲಾ ಸನ್ನಿವೇಶವನ್ನ ನೋಡ ಗೊತ್ತಾಗ್ತದೆ. ನಮ್ಮ ನಡುವೆ ಸಾಕಷ್ಟು ಜನ ಒಳ್ಳೆಯ ಇಲಸ್ಟ್ರೇಟರ್ಸ್ ಇಲ್ಲ. ಯಾಕೆ ಒಳ್ಳೆಯ ಇಲಸ್ಟ್ರೇಟರ್ಸ್ ಇಲ್ಲ ಅಂದ್ರೆ, ನಮ್ಮ ಕಲಾಶಾಲೆಗಳಲ್ಲಿ ಮಾನವನ ಅನಾಟಮಿ ಇರ್ಬೋದು, ಮಾನವ ರೂಪಗಳನ್ನು ಹೇಳ್ಕೊಡುವಂಥದ್ದು, ಅದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಗಿದೆ. ನಾವೆಲ್ಲ ಕಲಾಶಾಲೆಗಳಲ್ಲಿ ಇರಬೇಕಾದ್ರೆ ಪ್ರತಿನಿತ್ಯ, ನಾನು ದಾವಣಗೆರೆ ಕಲಾಶಾಲೆಯಲ್ಲಿ ಓದ್ದವನು, ಪ್ರತಿನಿತ್ಯ 30 ಔಟ್ಡೋರ್ ಸ್ಕೆಚ್ಗಳನ್ನು ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಡೇ ನಮಗೆ ಕಾಲೇಜ್ನಲ್ಲಿ ಪ್ರವೇಶ ಇರ್ತಾ ಇತ್ತು. ಆದರೆ ಇವತ್ತು ಆ ಬಗೆಯ ವಾತಾವರಣ ಕಾಣ್ತಾ ಇಲ್ಲ. ಹಾಗಾಗಿ ನಮ್ಮ ಪಾಸಾಕುಮಾರ್ ಇರ್ಬೋದು, ಚಂದ್ರನಾಥ್ ಆಚಾರ್ಯ ಇರ್ಬೋದು, ಇಂಥ ಇಲಸ್ಟ್ರೇಟರ್ಗಳು ನಮ್ಮ ನಡುವೆ ಕಂಡು ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಕಲಾಶಾಲೆಗಳವರು ಮಾನವ ರೂಪಗಳನ್ನು ಚೆನ್ನಾಗಿ ಹೇಳ್ಕೊಳ್ಳುವಂಥ ದೃಷ್ಟಿಯಿಂದ, ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಆಧುನಿಕ ರೂಪ ಮಾಡುವಂಥದ್ದು ತುಂಬ ಕಷ್ಟ. ನಾನು ಲಿಂಗದೇವರವರೆಗೂ ಹೇಳೋದೆ ಈ ಮಾತನ್ನು. ಮಾನವ ರೂಪಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನೀವು ಅದನ್ನು ಆಧುನಿಕವಾಗಿಗೊಳಿಸ್ಬೋದು, ಸರಳೀಕೃತಗೊಳಿಸ್ಬೋದು. ಆ ಸರಳೀಕೃತಗೊಳಿಸುವಾಗ ನಿಮಗೆ ಒಳ್ಳೆಯ ಸ್ಟಡಿ ಇಲ್ಲದೇ ಇದ್ದರೆ ಅದು ಒಳ್ಳೆಯ ರೂಪ ಆಗೋದಿಲ್ಲ ಅನ್ನೋದಕ್ಕೆ ಇಲ್ಲಿನ ಕೆಲವು ಕಲಾಕೃತಿಗಳು ಕೂಡ ಸಾಕ್ಷಿ ಆಗ್ತದೆ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಮಾನವ ರೂಪಗಳ ಸರಳೀಕೃತ ಆಗಬೇಕಾದ್ರೆ ನಿಮಗೆ ಬಹಳ ಒಳ್ಳೆಯ ಸ್ಟಡಿ ಇರಬೇಕಾಗ್ತದೆ. ಆ ಒಳ್ಳೆಯ ಸ್ಟಡಿ ಇಲ್ಲದೆ ಇದ್ದರೆ ನೀವು ಮಾನವ ರೂಪವನ್ನು ಆರಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಕಲಾವಿದರು. ನಿಮಗೆ ಯಾವುದು ಸಾಧ್ಯ? ಲ್ಯಾಂಡ್ಸ್ಕೇಪ್ ಮಾಡ್ತೀನಿ, ಅಥವಾ ಅಕಾಡೆಮಿಕ್ ವರ್ಕ್ಸ್ ಮಾಡ್ತೀನಿ, ಅಥವಾ ನಾನು ಪೋರ್ಟ್ರೇಟ್ಸ್ ಮಾಡ್ತೀನಿ ಅಂತ ಅಲ್ಲಿಗೆ ನೀವು ನಿಲ್ಬೋದು. ಆದರೆ ಈ ರೀತಿ ಡಿಸ್ಟಾರ್ಷನ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಒಳ್ಳೆಯ ಅಧ್ಯಯನ ಅಗತ್ಯ ಅಂತ ನಾನಾದ್ರೂ ಹೇಳ್ತೇನೆ. ಯಾಕೆ ಈ ಡಿಸ್ಟಾರ್ಷನ್ ಬಗ್ಗೆ ಹೇಳೋದಾದ್ರೆ, ನಾವು ನಮ್ಮ ಸಂದರ್ಭದ ಅನೇಕ ಪ್ರಸಿದ್ಧ ಕಲಾವಿದರ ಕಲಾಕೃತಿಗಳನ್ನು ನೋಡಿ ಅವರು ಮಾನವ ರೂಪಗಳನ್ನು ಡಿಸ್ಟಾರ್ಟ್ ಮಾಡಿದ್ದಾರೆ. ಉದಾಹರಣೆಗೆ ತಯ್ಯಬ್ ಮೆಹ್ತಾ ಇರ್ಬೋದು, ಹುಸೇನ್ ಇರ್ಬೋದು, ಜೋಗ್ಯನ್ ಚೌಧರಿ ಇರ್ಬೋದು, ಜತೀನ್ ದಾಸ್ ಇರ್ಬೋದು, ಇವರೆಲ್ಲ ಮಾನವ ರೂಪಗಳನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ ಕಾರಣದಿಂದ
ಅವರು ಆ ಮಾನವ ರೂಪಗಳನ್ನ ಡಿಸ್ಟಾರ್ಷನ್ ರೂಪದಲ್ಲಿ ಬಳಸ್ಕೊಳ್ಬಲ್ರು. ಹಾಗಾಗಿ ಅವರು ಎಲ್ಲ ಕಲಾಕೃತಿಗಳು ಹಾಗೆ ಆಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ನಾವು ಯಾರೇ ಆಗ್ಲಿ ಮಾನವ ರೂಪಗಳನ್ನ ನಾವು ಆಶ್ರಯಿಸ್ತೀವಿ ಅಂದ್ರೆ ಅದಕ್ಕೆ ಸಿದ್ಧತೆ ಇಲ್ಲದೆ ಇದ್ರೆ ಮಾನವ ರೂಪಗಳನ್ನ ಆಶ್ರಯಿಸಕ್ಕೆ ಹೋಗ್ಬಾರದು. ನಮಗೆ ಯಾವುದು ದಕ್ಕುತ್ತದೆ, ಯಾಕಂದ್ರೆ ಎಲ್ಲ ಕಲಾವಿದರಿಗೂ ಎಲ್ಲವೂ ದಕ್ಕುವುದಿಲ್ಲ. ನಮಗೆ ಯಾವುದು ದಕ್ಕುತ್ತದೆ, ನಮ್ಮ ಜಾಯಮಾನಕ್ಕೆ ಯಾವುದು ದಕ್ಕುತ್ತದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ನಾವು ಒಂದು A4 ಶೀಟ್ ಹಿಡ್ಕೊಂಡು ಒಂದು ಪೆನ್ಸಿಲ್ ಹಿಡ್ಕೊಂಡು ಬಹಳ ದೊಡ್ಡ ಕ್ಯಾನ್ವಾಸ್ ಅನ್ನ ಯೋಚನೆ ಮಾಡೋಕ್ಕಾಗುತ್ತೆ. ನಮ್ಮ ಪರ್ಸೆಪ್ಷನ್ ಕೂಡ ಅದೇ ರೀತಿ ಇರಬೇಕು. ನಾವು A4 ಒಂದು ಶೀಟ್ ಇಟ್ಕೊಂಡ್ಬಿಟ್ಟು ಒಂದು ಪೆನ್ಸಿಲ್ ಇಟ್ಕೊಂಡ್ಬಿಟ್ಟು ಬಹಳ ದೊಡ್ಡ ಕ್ಯಾನ್ವಾಸ್ ಅನ್ನ ಯೋಚನೆ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾವು ನಮ್ಮ ದೊಡ್ಡ ಯೋಚನೆ ಮಾಡ್ಬೇಕಂದ್ರೆ ಆ ಬಗೆಯ ದೊಡ್ಡ ಕ್ಯಾನ್ವಾಸ್ ಕೂಡ ನಮ್ಗೆ ಇರಬೇಕು, ಆ ಬಗೆಯ ದೊಡ್ಡ ತಯಾರಿ ಕೂಡ ಇರಬೇಕು. ಆ ದೃಷ್ಟಿಯಿಂದ ಇವತ್ತಿನ ನಮ್ಮ ಎಲ್ಲ ಕಲಾವಿದರೆಲ್ಲರೂ ಯೋಚಿಸಬೇಕು ಅನ್ನುವಂತ ಒಂದು ಮಹತ್ವದ ಸೂಚನೆಯನ್ನ ಇವತ್ತು ಲಿಂಗದೇವರು ಅವರ ಕಲಾಕೃತಿಗಳು ಕಟ್ಕೊಳ್ತಾ ಇದ್ದಾವೆ. ಪ್ರಸವಕುಮಾರ್ ಹೇಳಿದಾಗೆ, ಜಯಂತಿ ಅವರು ಹೇಳಿದಾಗೇನೆ ಲಿಂಗದೇವರು ಅವರು ಈಗ ಅವರ ಹುಡುಕಾಟ ತುಂಬಾ ಜೋರಾಗಿದೆ. ಆ ಹುಡುಕಾಟದಲ್ಲಿ ಸಾವಿರಾರು ಕಲಾಕೃತಿಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಸಾಮಾನ್ಯವಾಗಿ ಸುಮ್ಮನೆ ತಾವು ಮಾಡಿದ ಎಲ್ಲ ಕಲಾಕೃತಿಗಳನ್ನ ಪ್ರದರ್ಶಿಸುವಂತ ಕಲಾವಿದರಲ್ಲ. ನನಗೆ ಗೊತ್ತಿದೆ, ಅವರ ಸ್ಟುಡಿಯೋಗೆ ಅನೇಕ ಬಾರಿ ಹೋಗಿ ಅವರು ಎಷ್ಟು ಕಲಾಕೃತಿಗಳನ್ನ ಮಾಡಿದ್ದಾರೆ ಅಂತ ನೋಡಿದ್ದೇನೆ. ಹೀಗಾಗಿ ನನಗೆ ಅವರ ಈ ಹುಡುಕಾಟ ಇದೆಯಲ್ಲ, ಈ ಹುಡುಕಾಟ ಇಲ್ಲಿಗೆ ನಿಲ್ಲಬೇಕು, ಹೊಸ ಬಗೆಯ ಹುಡುಕಾಟ ಆಗಬೇಕು, ಹೊಸ ರೂಪ ತಾಳ್ಬೇಕು, ಹೊಸ ಬಗೆಯ ಆಲೋಚನೆಗಳು ತಾಳ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ನನ್ನನ್ನು ಕರೆದು ಈ ಕೆಲವು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿದ್ದಕ್ಕೋಸ್ಕರ ಲಿಂಗದೇವರು ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಲಿಂಗದೇವರು ಅವರ ಈ ಪ್ರದರ್ಶನ ಮತ್ತೆ ಅವರ ಮುಂದಿನ ಕಲಾಕೃತಿಗಳು ಹೊಸ ಹಾದಿ ಹಿಡಿಲಿ, ಹೊಸ ಬಗೆಯ ದಿಗಂತವನ್ನ ಅವರು ಅನುಸರಿಸುವಂತ ನೋಡುವಂತ ಪ್ರಯತ್ನ ಮಾಡಲಿ ಅಂತ ನಾನಾದರೂ ವಿಶ್ವಾಸವನ್ನ ವ್ಯಕ್ತಪಡಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇಷ್ಟೊತ್ತು ತಮ್ಮ ಮುಂದೆ ಈ ಪ್ರದರ್ಶನದ ಬಗ್ಗೆ ತಮ್ಮ ವಿವೇಚನೆಗಳನ್ನ, ಇನ್ಪುಟ್ಸ್ಗಳನ್ನ, ಅಭಿಪ್ರಾಯಗಳನ್ನ ತಿಳಿಸಿದ್ದಕ್ಕೆ ಎಲ್ಲ ಅತಿಥಿಗಳಲ್ಲೂ ಧನ್ಯವಾದಗಳು. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಉದಯೋನ್ಮುಖ ಕಲಾವಿದರಿದ್ದಾರೆ, ಕೆಲವೊಂದು ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆಲ್ಲ ಈಗ ತಮ್ಮ ಮಾತುಗಳು ತುಂಬಾ ಅವ್ರಿಗೆ ಉಪಯುಕ್ತ ಆದದ್ದು ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್. ಇನ್ನು ಮುಂದೆ ಈಗ ಈ ಪ್ರದರ್ಶನದ ಒಂದು ಸುಂದರವಾದ ಕ್ಯಾಟಲಾಗ್ ಅನ್ನ ಲಿಂಗದೇವರು ರೆಡಿ ಮಾಡಿದ್ದಾರೆ. ಅದನ್ನ ಇವತ್ತು ಈಗ ಅತಿಥಿಗಳು ಬಿಡುಗಡೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಈಗ ಅತಿಥಿಗಳಿಗೆ ಸನ್ಮಾನ ಮಾಡಬೇಕಂತ ಶ್ರೀ ಲಿಂಗದೇವರು ಅವರಲ್ಲಿ ಕೇಳ್ಕೊತಾರೆ. ಗುಲ್ಜಾರ್ ಅವರು ಬರೆದಿದ್ದ ಒಂದು ಚಿಕ್ಕ ಒಂದು ಕವನ ನೆನಪಿಗೆ ಬಂತು. ಅದನ್ನ ನೀವು ಮೌಸಮ್ ಫಿಲ್ಮ್ ಇದರಲ್ಲಿ ನೋಡಿರ್ಬೋದು, ಹಾಡಿನಲ್ಲಿ. ಅವ್ರು ಹೇಳ್ತಾರೆ, ದಿಲ್ ಢೂಂಢತಾ ಹೈ ಫಿರ್ ವಹಿ ಫುರ್ಸತ್ ಕೆ ರಾತ್ ದಿನ್ ಬೈಠೆ ರಹೆ ಕಿಸಿ ರೇ ಜಾನಾ ಕೆ ಹುಯೆ ಅಂತ. ಈ ತರ ಅವರು ಮನಸ್ಸಿನ ಅಂತರಾಳಗಳನ್ನ ಹುಡುಕ್ತಾ ಅವರು ಎಷ್ಟೋ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗ ತಮ್ಮ ಈ ಪ್ರದರ್ಶನದ ಬಗ್ಗೆ ಅವರ ಅನಿಸಿಕೆಗಳನ್ನ ಕೇಳ್ಕೊಳ್ಳೋಣ. ಅತಿಥಿಗಳು ಬಂದಂಥವರು ಎಲ್ಲ ನನ್ನ ಕೃತಿಗಳ ಬಗ್ಗೆ ಮತ್ತು ನಮ್ಮ ಶೋ ಬಗ್ಗೆ ಮಾತನಾಡಿದ್ದಾರೆ. ಅದು ಕೃಷ್ಣ ಶೆಟ್ಟಿ ಅವರು ಹೇಳಿದಾಗೆ ನಾನು ಸುಮಾರು ವರ್ಷದಿಂದ ರಾಮಚಂದ್ರನ್ ಜೊತೆಯಲ್ಲಿ ಸೇರಿದಾಗಿಂದ ಸುಮಾರು ಶೋಗಳನ್ನ ಮಾಡಿದೆ. ಸುಮಾರು ಶೋಗಳನ್ನ ಅವ್ರು ನೋಡ್ತಾ ಬಂದಿದ್ದಾರೆ. ಈಗ ಮೋಸ್ಟ್ಲಿ ಅವರು ಅದ್ರ ಬಗ್ಗೆ ಏನು ಹೇಳ್ತಿರೋ ಅನ್ನೋ ಭಯನೂ ಇತ್ತು. ಆ್ಯಕ್ಚುಲಿ ಅಂದರೆ ನನಗೆ ಕಲಾಮಂದಿರದಿಂದ ಬಂದಿದ್ದರಿಂದ ನಮ್ಮ ಕಲಾಮಂದಿರದಲ್ಲಿ ನಾನು ಸ್ಟಡಿ ಮಾಡುವಾಗ 81, 82ನಲ್ಲಿ ನಮ್ಮ ಗೋವಿಂದರಾಜ್ ಅವರು ಇದ್ದರು. ಅದಾದ ನಂತರ ನಮಗೆ ಬಂದಂಥವರು ನಮ್ಮ ಸೀನಿಯರ್ ಇವರನ್ನೇ. ಅವರೆಲ್ಲ ನಮ್ಮ ಸೀನಿಯರ್ಸ್ ಆದ್ದರಿಂದ ನಮಗೇನು ಅಂತಂದರೆ ಅವ್ರ ವರ್ಕ್ಗಳನ್ನ ನೋಡಿ ನಾವು ಟೀಚರ್ಸ್ ಅಂತ ಅಂದ್ಬಿಟ್ಟು ನಮಗೆ ಅಲ್ಲಿ ಫೈನಲ್ ಇಯರ್ನಲ್ಲಿದ್ದಾಗ, ಥರ್ಡ್ ಇಯರ್ನಲ್ಲಿದ್ದಾಗ ಬಂದರೆ ಅಷ್ಟೇ, 4th ಇಯರ್ನಲ್ಲಿದ್ದಾಗ. ಅದಕ್ಕೆ ಮುಂಚೆ ಮಧ್ಯದಲ್ಲಿ ನಮಗೆ ಟೀಚರ್ಸೇ ಇಲ್ಲ.
ಅದರ ಕಾರಣಾಂತರದಿಂದ ನಾವು ಜೀವನಕ್ಕೋಸ್ಕರ ಗ್ರಾಫಿಕ್ ಲೈನ್ಗೆ ಹೋದ್ವು. ಒಂದು ಏಜೆನ್ಸಿನಲ್ಲಿ ಕೆಲಸ ಮಾಡಿಕೊಂಡು ನಾನು ಸುಮಾರು 25-30 ವರ್ಷ ಏಜೆನ್ಸಿಯಲ್ಲಿ ಇದು ಏಜೆನ್ಸಿ ಅಂದರೆ ನನ್ನದೇ ಆದಂಥ ಒಂದು ಪ್ರಿಂಟಿಂಗ್ ಯೂನಿಟ್ ಮತ್ತು ಡಿಸೈನಿಂಗ್ ಯೂನಿಟ್ ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ನನಗೆ ಏನಾಗ್ತಾ ಇತ್ತು ಅಂದರೆ ಸರ್ಗೆ ಗೊತ್ತಿದೆ, ಎಲ್ಲರಿಗೂ ಇಬ್ಬರಿಗೂ ಗೊತ್ತಿದೆ ಗ್ರಾಫಿಕ್ ಲೈನ್ಗೆ ಹೋದ್ರೆ ಹೇಗೆ ಅಂತ ಅಂದ್ಬಿಟ್ಟು. ನಮಗೆ ಟೈಮೇ ಸಿಗ್ತಾ ಇರಲಿಲ್ಲ ಪೇಂಟಿಂಗ್ಸ್ ಮಾಡೋದಕ್ಕೆ. ಮತ್ತು ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲದೆ ಇದ್ದಿದ್ದರಿಂದ ನಮ್ಮ ಕಲಾಮಂದಿರದಲ್ಲಿ ಏನು ಅಂತಂದರೆ ಒಳ್ಳೆ ಇದು ಅಲ್ಲಿಂದ ಬಂದಿದ್ದೀವಿ, ಕಲಾಮಂದಿರದ ಬಗ್ಗೆ ಭಾಳ ಗೌರವ ಇದಿದೆ. ಬಟ್ ನಮಗೆ ಆ ಟೈಮ್ನಲ್ಲಿ ಟೀಚರ್ಸ್ ಇರಲಿಲ್ಲ ಹೇಳೋದಾದರೆ. ಅದಾದ ನಂತರ ನಾನು ನನ್ನ ಸ್ವಪ್ರಯತ್ನದಲ್ಲಿ ಕೆಲವು ಕ್ಯಾಟ್ಲಾಗ್ಗಳನ್ನು ಕಲೆಕ್ಟ್ ಮಾಡಿ ನಾನು ಸೀನಿಯರ್ ಆರ್ಟಿಸ್ಟ್ಗಳು ಸುಮಾರು ಜನದ್ದು ರಾಜಾದಾಗಲಿ ಸುಮಾರು ಜನದ್ದನ್ನು ನಾನು ಒಂದಕ್ಕೊಂದು ನೋಡಿ ನಾನು ಏನು ಮಾಡಿದ್ರೆ ನನ್ನ ಒಂದು ಸ್ಟೈಲನ್ನು ನಾನು ಮಾಡ್ಕೊಬೋದು ಅಂತ ಆ ಹೌಸ್ ಸೀರೀಸನ್ನು ನಾನು ಭದ್ರವಾಗಿ ಇಟ್ಕೊಂಡು ಆ ಹೌಸ್ ಸೀರೀಸ್ ಮಾಡಿದೆ. ಹೌಸ್ ಸೀರೀಸು ಒಂದಷ್ಟು ವರ್ಕ್ ಮಾಡಿದೆ. ಅದು ಮಾಡ್ತಾನೆ ನಂತರ ಈ ರಿಸರ್ಚ್ ಅಂತ ಅಂದ್ಬಿಟ್ಟು ಇದು ಮಾಡಿಕೊಂಡೆ. ನಾನೇನು ಅಂತಂದರೆ ಸೆಂಟ್ರಲ್ಲಿ ನಾನು ಚೇಂಜ್ ಮಾಡ್ಕೊಳ್ತಾ ಬಂದಿದ್ದೀನಿ. ಅದಾದಮೇಲೆ ಗಣೇಶದೊಂದು ಕೊಲಾಜ್ ವರ್ಕು ಒಂದಷ್ಟು ಗಣೇಶ ಮತ್ತು ಇದ್ರದ್ದು ವರ್ಕ್ ಮಾಡಿದೆ. ಆ ಕೊಲಾಜ್ ವರ್ಕನ್ನು ಇದು ಮಾಡ್ಕೊಂಡು ಅಬ್ಸ್ಟ್ರಾಕ್ಷನ್ ವರ್ಕ್ ಮಾಡಿದ್ದೀನಿ. ಅದು ಶೋ ಆಗಿಲ್ಲ, ಸೆಟಿ ಸರ್ ನೋಡಿದ್ದಾರೆ ಮತ್ತು ಇವ್ರು ನೋಡಿದ್ದಾರೆ. ಸೊ ಅದಾದಮೇಲೆ ಮತ್ತೆ ಇವ್ರು ಇದಕ್ಕೆ ಒಂದು ನ್ಯಾಷನಲ್ ಇದರಲ್ಲಿ ಲಲಿತ ಕಲಾ ಅಕಾಡೆಮಿಯಿಂದ ನಮಗೆ ಕೃಷ್ಣ ಶೆಟ್ಟಿ ಅವರು ಅವ್ರು ಇದ್ದಿದ್ದ ಟೈಮ್ನಲ್ಲಿ ನಮಗೊಂದು ಕ್ಯಾಂಪ್ ಹಾಕಿದ್ರು ಪಾಟ್ನಿ ಟಾಪ್ಗೆ ಜಮ್ಮುನಲ್ಲಿ. ಆ ಪಾಟ್ನಿ ಟಾಪ್ನಲ್ಲಿ ಹೋದಾಗ ಅವರು ನಮಗೆ ಮಲಗಿದ್ವು ನಾವು 5 ಗಂಟೆ ಅಂತಂದರೆ. ಬೆಳಗ್ಗೆ ಬಂದು ಸ್ನೋ ಫಾಲ್ಸ್ ಆಯಿತು. ಅದು ಹಿಂದಿನ ದಿನ ನಾವು ದೂರದಲ್ಲಿ ಎಲ್ಲೋ ಬೆಟ್ಟದಲ್ಲಿ ಇದು ಮಂಜು ಇದಿರೋದನ್ನ ಐಸ್ ಇರೋದು ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ವು. ಅದು ನೆಕ್ಸ್ಟ್ ಡೇ ಸರ್ ಹೇಳಿಸಿ ಬಂದು ಏನ್ರಿ ಇನ್ನೂ ಮಲಗಿದ್ದೀರ ನೋಡ್ರಿ ಕಿಟಕಿನಲ್ಲಿ ಅಂತಂದರು. ಕಿಟಕಿನಲ್ಲಿ ನೋಡಿ ಎಲ್ಲ ಇದಾದಮೇಲೆ ಇದೇನು ಕೇಳ್ತಾ ಇದ್ದೀನಿ ಅಂದರೆ ಆ ಟೈಮ್ನಲ್ಲಿ ನಮಗೆ ಒಂದು 2-3 ಡೇಸಲ್ಲಿ ಪಾರ್ಕಲ್ಲಿ ಎಲ್ಲ ಕಡೆ ಫ್ಲವರ್ಸು ಡಾಟ್ ಟೈಪ್ ಆಫ್ ಫ್ಲವರ್ಸು ಓಪನ್ ಆಯಿತು. ಅದನ್ನು ಫೋಟೋಗ್ರಾಫ್ ಮಾಡ್ಕೊಂಬಂದಿದೆ. ಅದ್ರದ್ದು ಒಂದು ಸ್ಟೈಲ್ ವರ್ಕ್ ಈಗ ರೆಡಿ ಇದೆ. ಆ್ಯಕ್ಚುಲಿ ಶೋ ಇದಾಗಿಲ್ಲ. ನಾನು ಹೀಗೆ ನನ್ನ ಸ್ವಪ್ರಯತ್ನದಲ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ. ಬಟ್ ನನಗೆ ಬೇರೆ ಕಡೆ ಏನು ಕೆಲವು ಶೋಗಳಿಗೆ ಸರ್ ಇದಕ್ಕೆ ಕೊಚ್ಚಿನ್ಗೆ ಕಳಿಸಿದ್ರು, ಅವರ ಇದ್ದಿದ್ದ ಕಾಲದಲ್ಲಿ ಕೊಚ್ಚಿನ್ಗೆ ಕಳಿಸಿದ್ರು ಬೆನಾಲೆಗೆ. ಸೊ ಹೀಗೆ ಹಿರಿಯರ ಆಶೀರ್ವಾದದಿಂದ ನನಗೇನೂ ಗೊತ್ತಿಲ್ಲದೇ ಏನೋ ಮಾಡ್ತಾ ಹೋಗ್ತಾ ಇದ್ದೀನಿ. ನನಗೆ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಆರ್ಟು. ಸೊ ಏನು ಅಂದರೆ ನಾನು ಸ್ಟಡಿ ಟೈಮ್ನಲ್ಲಂತೂ ಯಾವ ಇದು ಇರಲಿಲ್ಲ. ನಂತರ ನಾನು ಅವು ಇವು ರೆಫರ್ ಮಾಡಿ ಶೋಗಳಿಗೆ ಹೋಗಿ ಇದಾಗಿ ಮತ್ತು ನನಗೇನೋ ಅದು ಒಂದು ಬಂದಿದ್ದೆ ಪೇಂಟಿಂಗ್ಸ್ ಮಾಡಲೇಬೇಕು ಅಂತಲೇ ನಾನು ಆರ್ಟ್ ಕ್ಲಾಸ್ ಸೇರಿಕೊಂಡಿದ್ದೆ. ಕಾರಣಾಂತರದಿಂದ ನಾನು ಪ್ರಿಂಟಿಂಗು ಮತ್ತು ಇದು ಜೀವನಕ್ಕೋಸ್ಕರ ಬೇಕೇ ಬೇಕಾಗಿತ್ತು. ಇದಕ್ಕೆ ಹೋಗಿ ಒಂದು 25 ವರ್ಷ ನಾನು ಏನೂ ಇಲ್ಲದೆ ಕಳೆದೋಗಿದ್ದೆ. ಅದಾದ ನಂತರ ಮಾಡ್ತಾ ಬಂದಂಥ ವರ್ಕ್ಗಳು. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಸಾಕು. ಧನ್ಯವಾದಗಳು ಸರ್. ಈಗ ನಾವು ಇಂದಿನ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ, ವಂದನಾರ್ಪಣೆ. ಸೊ ಇಂದು ಇಲ್ಲೇ ಉಪಸ್ಥಿತರಾಗಿ ಉದ್ಘಾಟನೆ ಮಾಡಿದ ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದ ಹಿರಿಯ ಕಲಾವಿದರಿಗೂ ಕಲಾ ಪ್ರೇಮಿಗಳಿಗೂ ಹಾಗೂ ಇತರ ಅತಿಥಿಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇವೆ. ಒಳಗಡೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ, ಎಲ್ಲರೂ ಹೋಗಿ ಅದನ್ನು ತಗೋಬೇಕಂತ ವಿನಂತಿ. ಧನ್ಯವಾದಗಳು ಇನ್ನೊಮ್ಮೆ. ಥ್ಯಾಂಕ್ ಯು.